ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಉಪದೇಶ ಪಂಚಕವಿರುವುದು ಮುಕ್ತಿಯ ಕುರಿತಾಗಿ. ನಾವು ನೀವು ಮಾತನಾಡ್ತಾ ಇರೋದು ಪಾಪದ ಕುರಿತಾಗಿ. ಯಾಕೆಂದರೆ ಮುಕ್ತಿ ಬೇಕು, ನಮಗೆ ಪರಿಪೂರ್ಣತೆ ಬೇಕು, ಜೀವನದ ತುಟ್ಟ ತುದಿಯನ್ನು ಮೇರು ಶೃಂಗವನ್ನು ತಲುಪಬೇಕು. ಆದರೆ ನಮ್ಮೆದುರು ಮುಕ್ತಿ ಇಲ್ಲ, ಬೇರೆ ಏನೋ ಇದೆ. ಹಾಗಾಗಿ ಎದುರಿರುವುದರ ಕುರಿತು ಮೊದಲು ಮಾತಾಡಬೇಕಾಗತ್ತೆ ಅಂತ. ಆ ಎದುರಿರೋದನ್ನು ಪರಿಹಾರ ಮಾಡಿಕೊಂಡ್ರೆ, ಅಡ್ಡ ಇರೋದು ಪಕ್ಕ ಸರಿದರೆ ಹಿಂದೆ ಇರೋದು ಕಾಣುತ್ತೆ. ಹಾಗಾಗಿ ಆ ಕುರಿತು ಮಥನ ಮಾಡುವಾಗ ಪಾಪೋಘ ಪರಿಧೂಯತ, ಅದರ ವಿಸ್ತಾರ, ಮೊದಲು ಪಾಪದ ವಿಸ್ತಾರ ಮತ್ತು ಅದರ ಪರಿಹಾರದ ವಿಸ್ತಾರದ ಚಿಂತನೆ ಮಾಡುವಾಗ ನಡುವೆ ಬಂದ ಉಪಪ್ರಶ್ನೆ, ಏಕಾದಶಿ ಬಗ್ಗೆ ಸ್ವಲ್ಪ ಹೇಳಿ. ಯಾಕೆಂದರೆ ಕೃಚ್ಛ್ರದ ಬಗ್ಗೆ ನಾವು ಮಾತನಾಡ್ತಾ ಇದ್ವು, ಕೃಚ್ಛ್ರಗಳ ಬಗ್ಗೆ. ಕೃಚ್ಛ್ರಗಳೆಲ್ಲ ಉಪವಾಸ ಪ್ರಧಾನ. ಅದರ ಬಗ್ಗೆ ಹೇಳುವಾಗ ಏಕಾದಶಿ ಅಂದರೆ ಉಪವಾಸ ಅಲ್ವಾ, ಅದು ನೆನಪಾಯಿತು ಅನೇಕರಿಗೆ. ಹಾಗಾಗಿ ಏಕಾದಶಿ ಕುರಿತು ಕೇಳಿದ ಕೆಲವು ಪ್ರಶ್ನೆಗಳಿಗೆ ಅದು ಸಾಂದರ್ಭಿಕವೇ, ಸಮಯೋಚಿತವೇ. ಅದು ಅದಕ್ಕೆ ಉತ್ತರ ಕೊಟ್ಟು ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಏಕಾದಶಿ ಅಂದರೆ ತಿಂಗಳಿಗೆ 2 ಬಾರಿ, ಪಕ್ಷಕ್ಕೊಂದು ಬಾರಿ, ವರ್ಷಕ್ಕೆ 24 ಬಾರಿ ಬರುವ ಒಂದು ತಿಥಿ ಅದು. ಚಂದ್ರನ ಗತಿಯಲ್ಲಿ ತಿಂಗಳಿಗೆ 2 ಸಾರಿ ಬರುತ್ತೆ ಅದು ಚಂದ್ರನ ಗತಿಯಲ್ಲಿ. ಅಂದರೆ ತಿಥಿ ಅಂದರೆ ನೀವು ಮೊನ್ನೆ ಕೇಳಿದ್ದೀರಿ, ಪಂಚಾಂಗದ ಬಿಡುಗಡೆಗೆ ಬಂದವರೆಲ್ಲ ಕೇಳಿದ್ದೀರಿ, ಸೂರ್ಯಚಂದ್ರರ ನಡುವಿನ ಅಂತರಕ್ಕೆ ತಿಥಿ ಅಂತ ಹೆಸರು. ಎಷ್ಟು ದೂರ ಇದ್ದಾರೆ, ಎಷ್ಟು ಡಿಗ್ರಿ ದೂರ ಸೂರ್ಯಚಂದ್ರರ ಮಧ್ಯೆ ಇದೆ, ಅದು ಒಮ್ಮೆ ಈ ಕಡೆಯಿಂದ ಅಷ್ಟು ದೂರ ಬರುತ್ತೆ, ಆ ಕಡೆಯಿಂದ ಅಷ್ಟು ದೂರ ಬರುತ್ತೆ. ಸೂರ್ಯ ಚಂದ್ರನನ್ನು ಸಮೀಪಿಸುವಾಗ, ಚಂದ್ರ ಸೂರ್ಯನನ್ನು ಸಮೀಪಿಸುವಾಗ, ಅಂದರೆ ಅಮಾವಾಸ್ಯೆಗೆ ಹೋಗುವಾಗ ಚಂದ್ರ ಅಂತ. ಹಾಗೆ ಚಂದ್ರ ಸೂರ್ಯನಿಂದ ದೂರ ಹೋಗುವಾಗ, ಸೂರ್ಯನೊಟ್ಟಿಗಿರುವ ಬಿಂದು ಒಂದು ಚಂದ್ರ, ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಬಿಂದು ಇನ್ನೊಂದು. ಸೂರ್ಯನೊಟ್ಟಿಗೆ ಸೇರುವ ಬಿಂದುವಿಗೆ ಅಮಾವಾಸ್ಯೆ ಅಂತ ಹೆಸರು, ಸೂರ್ಯನಿಂದ ಅತಿ ದೂರದಲ್ಲಿರುವ ಬಿಂದುವಿಗೆ ಹುಣ್ಣಿಮೆ ಅಂತ ಹೆಸರು. ಇಲ್ಲಿಂದ ಯಾವುದೋ ಒಂದು ನಿರ್ದಿಷ್ಟ ದೂರದಲ್ಲಿರುವಾಗ ಆ ಏಕಾದಶಿ ತಿಥಿ ಬರುತ್ತೆ. 2 ಸಾರಿ ಬರುತ್ತೆ ಅದು ಆ ಏಕಾದಶಿ ತಿಥಿದು. ಅದು ಕೃಚ್ಛ್ರ ಅಲ್ಲ. ಏಕಾದಶಿ ಅಂದರೆ ಅದೊಂದು ವ್ರತ ಅಂತ, ಅದೊಂದು ವ್ರತ, ಕಾಲದ ವಿಶೇಷವಾದ ಒಂದು ಘಟ್ಟ ಅದು. ಪರ್ವ 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 ಹಬ್ಬ, ಕನ್ನಡದಲ್ಲಿ ಅದನ್ನು ಹಬ್ಬ ಅಂತ ಕರಿತೀವಿ. ಪ ಅಂದರೆ ಹ ಅಂತಾಯಿತು, ವ ಅಂದರೆ ಬ ಅಂತಾಯಿತು. ಒತ್ತಕ್ಷರ ಯಾವುದಿದ್ರೂ ಮುಂದಿನ ಒತ್ತಕ್ಷರಕ್ಕೆ ಸೇರಿಸ್ಬಿಡೋದು ಅದನ್ನು. ಹಾಗಾಗಿ ಪರ್ವ ಅನ್ನೋದೇ ಕನ್ನಡದಲ್ಲಿ ಹಬ್ಬ ಅಂತಾಗಿದೆ. ಪರ್ವ ಅಂದರೆ ಏನು ಅಂದರೆ, ಈಗ ಒಂದು ಕಬ್ಬಿದೆಯಲ್ಲ, ಕಬ್ಬಲ್ಲಿ ಗಿಣ್ಣು ಬರುತ್ತಲ್ಲ, ಮಧ್ಯ ತಿನ್ನುವ ಸ್ವಾರಸ್ಯವಾದ ಭಾಗ ಬರುತ್ತೆ, ಮಧ್ಯೆ ಮಧ್ಯೆ ಗಿಣ್ಣು ಬರುತ್ತೆ ಅಲ್ಲಿ. ಆ ಗಿಣ್ಣು ಏನು ಅಂದರೆ ಕಬ್ಬಿನ ಬೆಳವಣಿಗೆ ಒಂದೊಂದು ಹಂತ ಅದು. ಅದು ಬೆಳೀತಾ ಬೆಳೀತಾ ಒಂದೊಂದೇ ಹಂತ ಒಂದು ಆಡ್ತಾ ಹೋಗುತ್ತೆ, ಅದು ಒಂದೊಂದು ಗಿಣ್ಣು ಬರುತ್ತೆ ಅಲ್ಲಿ. ಅದಕ್ಕೆ ಪರ್ವ ಅಂತ ಹೆಸರು ಅಂತ. ಹಾಗೆ ಕಾಲದಲ್ಲಿಯೂ ಕೂಡ ಒಂದೊಂದು ಘಟ್ಟಗಳು ಬರ್ತವೆ ಮಧ್ಯ ಮಧ್ಯದಲ್ಲಿ. ಆ ಘಟ್ಟಗಳೆಲ್ಲ ಶ್ರೇಷ್ಠವಾದವು, ಸಂಧಿಸ್ಥಾನ. ಈ ಪರ್ವ ಅಂದರೂ ಕೂಡ ಕಬ್ಬಿನಲ್ಲಿ ಸಂಧಿಸ್ಥಾನ ನೋಡಿ ಅದು. ಮತ್ತು ಗಾದೆ ಇರೋದು ಸಂಧಿಯಲ್ಲಿ ಸಮಾರಾಧನೆ ಮಾಡುವಂತಲೇ. ಅದು ಯಾವುದೋ ಅರ್ಥದಲ್ಲಿ ಇದ್ದುಬಿಟ್ಟಿದೆ ಅದೀಗ. ಅಂದರೆ ಜಾಗನೇ ಇಲ್ಲ, ಎಲ್ಲ ಚೆಲ್ಲಾಪಿಲ್ಲಿ, ಅದು ಸಂಧಿಯಲ್ಲಿ ಕೂತ್ಕೊಂಡೆ ಒಂದು ಏನೋ ಶುರು ಮಾಡಿದ್ದಾನೆ ಅಂದರೆ ಸಂಧಿಯಲ್ಲಿ ಸಮಾರಾಧನೆ. ಆದರೆ ಅದಕ್ಕೆ ಗಂಭೀರವಾದ ಅರ್ಥವೂ ಇದೆ. ಸಂಧಿಗಳಲ್ಲಿಯೇ ಸಮಾರಾಧನೆ ಮಾಡಬೇಕು ಅಂತ. ಕಾಲದ ಸಂಧಿಗಳು, ದೇಶದ ಸಂಧಿಗಳು, ಈ ನದಿಗಳು ಸೇರ್ತವೆ, ಸಂಧಿ, ಸಂಗಮ ಸ್ಥಳ, ಅಲ್ಲಿ ಸಮಾರಾಧನೆ ಮಾಡು, ಉಪಾಸನೆ ಮಾಡು, ಆರಾಧನೆ ಮಾಡು. ಹಾಗೆ ಕಾಲದ ಸಂಧಿಗಳು, ಹಗಲು ರಾತ್ರಿಗಳು ಸೇರ್ತವೆ, ಸಾಯಂ ಸಂಧ್ಯೆ, ರಾತ್ರಿ ಹಗಲುಗಳು ಸೇರ್ತವೆ, ಪ್ರಾತಃ ಸಂಧ್ಯೆ, ಪೂರ್ವಾಹ್ನ ಅಪರಾಹ್ನಗಳು ಸೇರ್ತವೆ, ಮಧ್ಯಾಹ್ನ ಸಂಧ್ಯೆ. ಈ ಕಾಲವೇ ಸೇರುವ ಕೆಲಸ ಮಾಡು, ದೇವನೊಟ್ಟಿಗೆ ಜೀವ ಸೇರುವ ಕೆಲಸವನ್ನು ಆ ಸಮಯದಲ್ಲಿ ಮಾಡಬೇಕು ಅಂತ. ಹಾಗೆ ಸಂಧಿಗಳು ಅವೆಲ್ಲವೂ ಕೂಡ ಅಲ್ಲಿ ಸಮಾರಾಧನೆ ಮಾಡಬೇಕು. ಏಕಾದಶಿ ಕೂಡ ಅಂಥದ್ದೇ ಒಂದು ಪ್ರಶಸ್ತವಾಗಿರ್ತಕ್ಕಂಥ ಒಂದು ಪರ್ವ ಅದು. ಅಲ್ಲಿ ಭಗವಂತ ಜಾಗೃತನಾಗುವ ಕಾಲ. ನಮ್ಮೊಳಗೆ
ವಿಷ್ಣು ಕೇಂದ್ರಗಳು ತೆರ್ಕೊಳ್ಳುವಂಥ ಕಾಲ. ತಾನೇ ತಾನಾಗಿ ವಿಷ್ಣು ಕೇಂದ್ರಗಳು ತೆರ್ಕೊಳ್ಳುತ್ತವೆ. ಹಾಗಾಗಿ ಅದನ್ನು ಹರಿದಿನ ಅಂತ ಕರೀತಾರೆ ಏಕಾದಶಿಯನ್ನು. ತಾನೇ ತಾನಾಗಿ ವೈಷ್ಣವವಾಗಿರ್ತಕ್ಕಂಥ ಕೇಂದ್ರಗಳು ಆ ಸಮಯದಲ್ಲಿ ಜಾಗೃತವಾಗ್ತವೆ. ಮತ್ತು ಅಷ್ಟೇ ಅಲ್ಲ, ಆಧ್ಯಾತ್ಮಿಕವಾಗಿಯೇ ಒಂದಿಷ್ಟು ಆ ಕಾಲಕ್ಕೆ ಮಹತಿ ಇದೆ ಅಂತ. ಆಧ್ಯಾತ್ಮಿಕವಾಗಿಯೇ ತುಂಬ ಶುಭ ಉಂಟು ಮಾಡುವಂಥ ಒಂದು ಕಾಲ ಇದು. ಈ ಗಾಳಿ ಬಂದಾಗ ತೂರುಕು ಅಂತ ಹೇಳ್ತಾರಲ್ಲ, ಅಧ್ಯಾತ್ಮದ ಗಾಳಿ ಬೀಸುವ ಕಾಲ ಅದು. ಆ ಕಾಲದ ಗಾಳಿ ಬೀಸ್ತಾ ಇರುವಾಗ ನಾವು ತೂರ್ಕೊಂಡ್ರೆ, ನಾವು ಸ್ವಲ್ಪ ಉಪಾಸನೆಗಂತ ಕೂತ್ಕೊಂಡ್ರೆ ನಮ್ಮ ಶಕ್ತಿಯ ಜೊತೆಗೆ ಕಾಲದ ಶಕ್ತಿಯು ಸೇರಿದಾಗ ಕಡಿಮೆ ಶ್ರಮದಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬೋದು ಅನ್ನೋದು ಅದರ ಹಿಂದಿನ ಒಂದು ಉದ್ದೇಶ. ಏಕಾದಶಿಯಲ್ಲಿ 3 ಕೆಲಸ ಮಾಡೋಕ್ಕಿದೆಯಂತೆ ಏಕಾದಶಿಗೆ. ಒಂದು ಉಪವಾಸ, ಇನ್ನೊಂದು ಜಾಗರಣೆ, ಮತ್ತೊಂದು ನಾರಾಯಣನ ಪೂಜೆ. ಈ 3 ಮಾಡಬೇಕಂತೆ. ಉಪವಾಸ ಬೇಗ ಬೇಗ ಹೋಗ್ತಾ ಇದ್ದೇವೆ, ಯಾಕೆಂದರೆ 3 ದಿನದ ಏಕಾದಶಿಯನ್ನು ಅರ್ಧ ಗಂಟೆಯಲ್ಲಿ ಹೇಳಬೇಕಲ್ಲ. ಉಪವಾಸ ಅಂದರೆ ಏನು ಅಂದರೆ, ಉಪಾವೃತ್ತಸ್ಯ ಪಾಪೇಭ್ಯ ಯಸ್ತು ವಾಸೋ ಗುಣೈಃ ಸಹ ಉಪವಾಸಸ್ಯ ವಿಜ್ಞೇಯೋ ನ ಶರೀರಸ್ಯ ಶೋಷಣಂ. ಶರೀರದ ಶೋಷಣೆಗೆ ಉಪವಾಸ ಅಂತ ಹೆಸರಲ್ಲ, ಮನಸ್ಸಿನ ಪುಷ್ಟಿಗೆ ಉಪವಾಸ ಅಂತ ಹೆಸರು. ಶರೀರದ ಬಗ್ಗೆ ಗಮನ ಲೆಕ್ಕಕ್ಕಿಂತ ಜಾಸ್ತಿ ಕೊಟ್ಟಾಗ್ಬಿಟ್ಟಿದೆ. ಅದಕ್ಕೆ ಅಜೀರ್ಣ ಆಗೋಷ್ಟು, ತೊಂದರೆ ಆಗೋಷ್ಟು ಗಮನ ಕೊಟ್ಟಾಗ್ಬಿಟ್ಟಿದೆ. ಸ್ವಲ್ಪ ಮನಸ್ಸಿನ ಕಡೆ ಗಮನ ಕೊಡು, ಜೀವದ ಕಡೆ ಗಮನ ಕೊಡು. ನ ಶರೀರಸ್ಯ ಶೋಷಣ, ಶರೀರದ ಶೋಷಣ ಅಲ್ಲ ಉಪವಾಸ ಅಂದರೆ. ಮತ್ತೇನು? ಉಪಾವೃತ್ತಸ್ಯ ಪಾಪೇಭ್ಯ, ಪಾಪಗಳಿಂದ ಹಿಂದೆ ಬಾ, ಪಾಪಗಳಿಂದ ಹಿಂದೆ ಬರಬೇಕು. ಉಪ ಅಂದ್ರೆ ಅದು. ಉಪಾವೃತ್ತಸ್ಯ ಪಾಪೇಭ್ಯ ಎಷ್ಟು ವಾಸೋ ಗುಣೈಃ ಸಹ, ಗುಣಗಳ ಜೊತೆಗೆ ವಾಸ ಮಾಡು, ಆತ್ಮಗುಣಗಳ ಜೊತೆಗಿರು. ಪಾಪಗಳಿಂದ ಹಿಂದೆ ಬಂದು ಆತ್ಮಗುಣಗಳ ಜೊತೆಗಿರು ನೀನು. ಅದೇ ಉಪವಾಸ ಅಂದರೆ. ನ ಶರೀರಸ್ಯ ಶೋಷಣಂ. ಇನ್ನು ಉಪವಾಸ ಆ ದಿನವೇ ಯಾಕೆ ಮಾಡಬೇಕು ಅನ್ನೋ ಬಗ್ಗೆ ಈ ನಾರದ ಪುರಾಣ ಏನು ಹೇಳುತ್ತೆ ನೋಡಿ. ಯಾನಿ ಕಾನಿಚ ಪಾಪಾನಿ ಬ್ರಹ್ಮಹತ್ಯಾ ಸಮಾನಿ ಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸೆ. ಹರಿದಿನ ಬಂದರೆ ಈ ಇರಬರ ಪಾಪಗಳೆಲ್ಲವೂ ಅನ್ನದಲ್ಲಿ ಸೇರ್ಕೊಂಡಿರ್ತವಂತೆ ಆ ಸಮಯದಲ್ಲಿ. ಹಾಗಾಗಿ ತಾನಿ ಪಾಪಾನ್ಯಮಾಪನೋತಿ ಭುಂಜಾನೋ ಹರಿವಾಸರೆ. ಇದು ಮತ್ಸ್ಯ ಪುರಾಣದ ಮಾತಿದು. ಅದೆಲ್ಲ ನಮ್ಮೊಳಗೆ ಬಂದುಬಿಡುತ್ತೆ ಅವತ್ತು ಊಟ ಮಾಡಿದರೆ ಅಂತ. ಹಾಗಾಗಿ ಈಗ ಒಂದೊಂದು ದಿನ ಪಾಪಗಳಿಗೆ ಬೇರೆ ಬೇರೆ ಒಂದು ಅಂದರೆ ಆಶ್ರಯಗಳಿರ್ಬೋದಲ್ವ, ಕೇಂದ್ರಗಳಿರ್ಬೋದಲ್ವ. ಈ ಹರಿದಿನಗಳಲ್ಲಿ ಅನ್ನದಲ್ಲಿರ್ಬೋದು ಅವೆಲ್ಲವೂ ಕೂಡ. ಅದಕ್ಕೆಲ್ಲ ಅದು ಸಾಂಕೇತಿಕವಾಗಿ ಹೇಳಿದ್ದಾರೆ ಆ ಮಾತುಗಳನ್ನು. ಆ ಮಾತುಗಳಿಗೆ ಬೇರೆ ಬೇರೆ ಆಂಗಲ್ಗಳಿದೆ, ಯಾಕೆ ಹಾಗೆ ಹೇಳಿದ್ದಾರೆ ಅಂತ ಅನ್ನೋದಕ್ಕೆ. ಒಟ್ಟಿನಲ್ಲಿ ಅನ್ನದಿಂದ ದೂರವಿರಬೇಕಾದ ಸಮಯ. ಪಾಪಗಳು ಅನ್ನದಲ್ಲಿರ್ಬೋದು ಆ ದಿನ, ಊಟದಲ್ಲಿ ಇರ್ಬೋದು. ಹಾಗಾಗಿ ಅನ್ನದಿಂದ ದೂರ ಇರು. ಆ ಸಮಯದಲ್ಲಿ ಉಪವಾಸ ಮಾಡು. ಮತ್ತು ಉಪವಾಸ ತಾನಾಗಿ ಆಗಿಬಿಡುತ್ತೆ. ನೀವು ಆತ್ಮಗುಣಗಳ ಜೊತೆಗಿದ್ದರೆ, ಆತ್ಮಗುಣಗಳ ಜೊತೆಗಿದ್ದರೆ ಏನೂ ಬೇಕಾಗೋದಿಲ್ಲ ಬೇರೆ ಅಂತ. ಈ ಮನಸ್ಸಿಗೆ ನೀವು ಉಣಿಸ್ತಾ ಇದ್ದಾಗ ಮೈಗೆ ಬೇಕು ಅಂತ ಅನ್ಸೋದಿಲ್ಲ ಏನು ಅಂತ, ತೃಪ್ತಿ ಆಗುತ್ತೆ ಎಲ್ಲವಕ್ಕೂ ಅಂತ. ಆತ್ಮ ಊಟ ಮಾಡಿಬಿಟ್ರೆ ಇಂದ್ರಿಯಗಳು, ಮನಸ್ಸು ಎಲ್ಲ ಅವನ ಪರಿವಾರ ಅಷ್ಟೇ, ದೇಹವೂ ಕೂಡ ಅವನ ಪರಿವಾರ ಅಷ್ಟೇ. ಆತ್ಮ ಏನಾದರೂ ಊಟ ಮಾಡೋಕ್ಕೆ ಶುರು ಮಾಡಿದರೆ ಉಳಿದವು ತಾನಾಗಿ ತೃಪ್ತಿಯಿಂದ ಇರ್ತವೆ. ನಿಮಗೆ ಊಟ ಬೇಕು ಅಂತ ಅನ್ಸೋದಿಲ್ಲ. ಈಗ ನಿಮ್ಗೆ ತುಂಬ ಆಸಕ್ತಿ ಇರೋ ಒಂದು ವಿಷಯವನ್ನು ಮಾಡ್ತಾ ಇದ್ದರೆ ಆ ಸಮಯದಲ್ಲಿ ನಿಮ್ಗೆ ಊಟ ಬೇಕು ಅಂತ ಅನ್ಸೋದಿಲ್ಲ, ಮರ್ತೋಗ್ಬಿಡುತ್ತೆ. ಈ ಮಠದಲ್ಲಿ ಎಷ್ಟೋ ಜನ ಭಾವುಕರು ಹೇಳೋದನ್ನು ನಾವು ಕೇಳಿದ್ದೇವೆ. ತುಂಬ ತಡವಾಯ್ತಲ್ಲ ಊಟಕ್ಕೆ ಅಂದರೆ ಮರ್ತೇ ಹೋಗಿದೆ, ನೆನಪೇ ಇಲ್ಲ. ಶುಗರೆಲ್ಲ ಇರೋರು ಕೂಡ ಆವತ್ತವ್ರಿಗೇನಾಗೋದಿಲ್ಲ ಅಂತ. ಯಾಕೆಂದರೆ ಮನಸ್ಸಿಗೆ, ಆತ್ಮಕ್ಕೆ ಭೋಜನ ಸಿಗುವಾಗ ಈ ಸಣ್ಣ ಭೋಜನದ ಪರಿವೆ ಇರೋದಿಲ್ಲ. ಅಂತಹ ಉಪವಾಸ ಶ್ರೇಷ್ಠವಾದ್ದು. ಅಂದರೆ ಉಪವಾಸ ಸಹಜವಾಗಿ ಆದರೆ ನೀವು ಒಂದು ದೈವಿ ಭಾವದಲ್ಲಿ, ಭಗವದ್ಭಾವದಲ್ಲಿ ಮುಳುಗಿದಾಗ ನಿಮಗೆ ಉಳಿದಿದ್ದು ಯಾವುದು ಬೇಕು ಅಂತ ಅನಿಸ್ತಾ ಇದ್ದರೆ ಶ್ರೇಷ್ಠವಾದ ಉಪವಾಸ. ಮತ್ತು ಅತಿ ಕನಿಷ್ಠವಾದ ಉಪವಾಸ ಯಾವುದಂದರೆ ಮನಸ್ಸು ಪೂರ್ತಿ ಅಲ್ಲೇ ಇರುತ್ತೆ, ಊಟದಲ್ಲೇ ಮಾಡ್ತಾ ಒಂದು ಇರೋದಿಲ್ಲ ಅಷ್ಟೇ. ಅವನಿಗೆ ಇದು ಇಲ್ಲ ಅದು ಇಲ್ಲ ಪಾಪ.
ಯಾಕೆಂದರೆ ಊಟ ಮಾಡ್ತಾ ಇಲ್ವಲ್ಲ, ಹಾಗಾಗಿ ಊಟ ಇಲ್ಲ. ಮನಸ್ಸು ಊಟದಲ್ಲೇ ಇರೋದ್ರಿಂದ ಈ ಕಡೆ ಭಗವಂತನೂ ಇಲ್ಲ. ಅದು ಮಾತ್ರ ಅದು ಅಧಮವಾದ ಉಪವಾಸ, ಅದು ಮಾಡಬಾರದ ಉಪವಾಸ. ಅಂಥ ಸಂದರ್ಭ ಮಾತ್ರ ಮಾಡಬೇಡಿ ಉಪವಾಸವನ್ನು ಅಂತ ಹೇಳ್ತವೆ ಶಾಸ್ತ್ರಗಳು, ಹೊರತು ಮಾಡಿ ಅಂತ ಹೇಳೋದಿಲ್ಲ. ಒಳಗಡೆ ಕ್ರಾಂತಿ ಆಗ್ತಾ ಇದೆ, ಆಂದೋಲನ ಆಗ್ತಾ ಇದೆ, ಗೊಂದಲ ಆಗ್ತಾ ಇದೆ, ಈ ಶರೀರ ಬಾಯಿ ಬಡ್ಕೊಳ್ತಾ ಇದೆ ಬೇಕು ಬೇಕು ಅಂತ. ಬಲಾತ್ಕಾರವಾಗಿ ನೀನು ಮಾಡ್ತಾ ಇದ್ದರೆ ಸುಮ್ಮನೆ ಪ್ರಯೋಜನ ಇಲ್ಲ, ನೀನು ಅದು ಪಾಪ ಸಂಪಾದನೆ ಮಾಡ್ತೀಯ ಅಂತ ಶಾಸ್ತ್ರಗಳು ಹೇಳ್ತೇವೆ. ಮುಂದೆ ಬರುತ್ತೆ ಆ ವಿಷಯ. ಇನ್ನು ಏಕಾದಶಿಯಿಂದ ಏನು ಅಂತಂದರೆ, ಸಂಸಾರ ಸಾಗರೋತ್ತಾರಮಿಚ್ಛನ್ ವಿಷ್ಣುಪರಾಯಣ ಐಶ್ವರ್ಯಂ ಸಂತತಿಂ ಸ್ವರ್ಗಂ ಮುಕ್ತಿಂ ವಾ ಯದ್ಯದಿಚ್ಛತಿ ಏಕಾದಶ್ಯಾಂ ನಭುಂಜೀತ ಪಕ್ಷಯೋರುಭಯೋರಪಿ. ಈ ಉಪವಾಸದ ಫಲ ಏನು ಅಂದರೆ, ಅನ್ನದ ಬದಲು ಆನಂದವನ್ನು ಉಣ್ಣುವುದು. ಅದೇ ಏಕಾದಶಿಯ ಫಲ. ಅನ್ನ ಉಂಡು ಬದುಕುವರು ಹಲವರು, ಆನಂದವನ್ನುಂಡು ಬದುಕುವರು ಕೆಲವರು. ಅನ್ನ ಉಂಡು ಬದುಕುವುದು ಯಾವಾಗಲೂ, ಆನಂದವನ್ನು ಉಂಡು ಬದುಕುವುದು ಯಾವಾಗಲೂ. ಅನ್ನ ಉಂಡು ಬದುಕುವುದು ಯಾವಾಗಲೂ, ಅಷ್ಟೇ ವ್ಯತ್ಯಾಸ, ಒಂದು ಅಕ್ಷರ ವ್ಯತ್ಯಾಸ ಅಷ್ಟೇ. ಆನಂದ ಉಂಡು ಬದುಕುವುದು ಯಾವಾಗಲೂ. ಅಂತಹ ಭಾವ, ಅಂತಹ ಸ್ಥಿತಿಯಲ್ಲಿ ನಮ್ಮಲ್ಲಿ ಏರ್ಪಟ್ಟರೆ ಯಾವಾಗಲೂ ಒಂದು ಸತಿ ನಾವು ಆನಂದ ಉಂಡು ಬದುಕ್ತೇವೆ ಅಂತ. ಹಾಗಾಗಿ ವಿಷ್ಣು ಪರಾಯಣನಾದವನಿಗೆ ಈಗ ಮಾರ್ಗಗಳಿದೆ, ಬೇರೆ ಬೇರೆ ಮಾರ್ಗಗಳಿದೆ. ವಿಷ್ಣು ಮಾರ್ಗ, ಶಿವ ಮಾರ್ಗ, ಸೂರ್ಯ ಮಾರ್ಗ, ಇವೆಲ್ಲ ಬಾಗಿಲುಗಳು ಅಷ್ಟೇ, ಬೇರೆ ಏನೂ ಇಲ್ಲ. ಬಾಗಿಲುಗಳು, ಬ್ರಹ್ಮವನ್ನು ಸೇರುವಂಥ ಬಾಗಿಲುಗಳು. ಒಂದು ವಿಷ್ಣು ದ್ವಾರ, ಒಂದು ಶಿವದ್ವಾರ, ಒಂದು ದೇವಿ ದ್ವಾರ, ಈ ದ್ವಾರಗಳು. ಅದರಲ್ಲಿ ಯಾರಿಗೆ ವಿಷ್ಣು ದ್ವಾರವೋ, ವಿಷ್ಣುವಿನ ಮೂಲಕ ಯಾರು ಹೋಗ್ತಾರೋ ಅವರಿಗಂತೂ ಅದು ಅನಿವಾರ್ಯ ಏಕಾದಶಿ. ಹಾಗಂತ ಎಲ್ಲರಿಗೂ ಉಂಟು ಏಕಾದಶಿ ನಿಯಮ. ಅದು ಮತ್ತೆ ಪುನಃ ಬರ್ತೇವೆ ಅದಕ್ಕೆ, ಆ ವಿಷಯಕ್ಕೆ. ವಿಷ್ಣು ಪರಾಯಣನಾದವನಂತೂ ಅವನಿಗೆ ಸಂಸಾರ ಸಾಗರವನ್ನು ದಾಟುವುದು ಬೇಕು ಅಂತಾದರೆ ಇದು ಸಮಯ, ಏಕಾದಶಿ ಸಮಯ. ಇದನ್ನು ಸರಿಯಾಗಿ ಮಾಡು ಏಕಾದಶಿಯನ್ನು. ಅದರಿಂದ ಬರೀ ಅದು ಮಾತ್ರ ಅಲ್ಲ, ಮುಕ್ತಿ ಮಾತ್ರ ಅಲ್ಲ, ಸ್ವರ್ಗ ಬೇಕಾದರೂ ಸ್ವರ್ಗವೂ ಕೂಡ ಏಕಾದಶಿಯಿಂದ ಆಗುತ್ತೆ. ಅಂದರೆ ಶಾಶ್ವತ ಸುಖ ಮಾತ್ರ ಅಲ್ಲ, ಆಂಶಿಕ ಸುಖವೂ ಕೂಡ. ಪರಲೋಕದ ಸುಖದಲ್ಲಿ ಪೂರ್ಣ ಅಂದರೆ ಮುಕ್ತಿ, ಖಂಡ ಅಂದರೆ ಸ್ವರ್ಗ. ಹಾಗಾಗಿ ಖಂಡ ಸುಖವಾಗಲಿ ಪೂರ್ಣ ಸುಖವಾಗಲಿ ಏಕಾದಶಿಯಿಂದ ಲಭ್ಯ. ಸಂತತಿ, ಐಶ್ವರ್ಯ ಇವು ಕೂಡ ಇಹಲೋಕದಲ್ಲಿ ನಮಗೆ ಸಂತತಿ ಬೇಕು, ನಮಗೆ ಸಂಪತ್ತು ಬೇಕು, ಇವೆಲ್ಲವೂ ಏಕಾದಶಿಯಿಂದ ಸಿದ್ಧವಾಗ್ತವೆ. ಹಾಗಾಗಿ ಏಕಾದಶ್ಯಾಂ ದಭುಂಜೀತ ಪಕ್ಷಯೋರುಭಯೋರಪಿ, ಎರಡೂ ಪಕ್ಷದಲ್ಲಿ, ಕ್ಷಯಪಕ್ಷ ವೃದ್ಧಿ ಪಕ್ಷ, ಚಂದ್ರ ಕ್ಷಯ ಪಕ್ಷ ಕೃಷ್ಣ ಪಕ್ಷ, ಚಂದ್ರ ವೃದ್ಧಿ ಪಕ್ಷ ಶುಕ್ಲ ಪಕ್ಷ, ಈ ಎರಡೂ ಪಕ್ಷದಲ್ಲಿ ವೃದ್ಧಿ ಏಕಾದಶಿ ಮಾಡಿದವನಿಗೆ. ಆದರೆ ಅನ್ನಕ್ಕೆ ಮಾತ್ರ ಕ್ಷಯ ಅಂತ. ಯಾವ ಅನ್ನಕ್ಕೆ ಅಂದರೆ ಭೌತಿಕವಾಗಿರ್ತಕ್ಕಂಥ ಅನ್ನಕ್ಕೆ, ಅಭೌತಿಕವಾದ ಅನ್ನಕ್ಕೆ ವೃದ್ಧಿ ಆ ಸಮಯದಲ್ಲಿ. ಹಾಗಾಗಿ ಅದಕ್ಕೆ ಮಹಾಫಲ ಇದೆ. ಅಶ್ವಮೇಧ ಸಹಸ್ರಾಣಿ ರಾಜಸೂಯ ಶತಾನಿ ಚ ಏಕಾದಶಿ ಉಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಶೀಂ. ಅದೆಲ್ಲ ಮಾಡೋಕ್ಕಾಗಲ್ಲ ಇವತ್ತು. ಅಶ್ವಮೇಧ ರಾಜಸೂಯ ಯಾವತ್ತೂ ಮಾಡೋದು ಸುಲಭ ಅಲ್ಲ. ಅದನ್ನು ದಶರಥ ಅಶ್ವಮೇಧ ಮಾಡೋಕ್ಕೆ ಹೊರಟಾಗ ಅವನು ಹೇಳ್ಕೊತಾನೆ, ಉಳಿದವರು ಹೇಳ್ತಾರೆ ಆ ಸಮಯದಲ್ಲಿ. ಏನಂದರೆ ಎಲ್ಲರೂ ಮಾಡಿಬಿಡ್ತಿದ್ರು ಅಶ್ವಮೇಧವನ್ನು, ಅಷ್ಟು ಸುಲಭ ಆಗಿದ್ರೆ. ಅಶ್ವಮೇಧದ ಒಂದೊಂದು ಛಿದ್ರವು, ಒಂದೊಂದು ಲೋಪವು ಮಹತ್ತಾದ ಅನಿಷ್ಟವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಒಂದು ಸಣ್ಣ ಲೋಪ ಬಂದರೂ ಕೂಡ ಅದಕ್ಕೆ ಎಷ್ಟು ದೊಡ್ಡ ಫಲ ಇದೆಯೋ ಅಷ್ಟೇ ದೊಡ್ಡ ದುಷ್ಫಲ ಕೂಡ ಇದೆ. ಹಾಗಾಗಿ ಹಾಗಲ್ಲ ಅಂತಾಗಿದ್ರೆ ಎಲ್ಲರೂ ಮಾಡಿಬಿಡ್ತಾ ಇದ್ರು ಅಂತ ಅವತ್ತು ಆ ಸಮಾಲೋಚನಾ ಸಭೆಗಳಲ್ಲಿ ಸೇರಿದವರೆಲ್ಲ ಮಾತಾಡ್ಕೋತಾರೆ. ಅಷ್ಟು ಕಷ್ಟ ಸಾಧ್ಯ ಅಶ್ವಮೇಧ ಯಾವತ್ತೂ ಕೂಡ. ಆದರೆ ಇದರಲ್ಲಿ ಈ ಏಕಾದಶಿಯನ್ನು ಸರಿಯಾಗಿ ಮಾಡಿದರೆ ಅಶ್ವಮೇಧ ರಾಜಸೂಯಗಳು ಇದರ ಒಂದು ಅಂಶ ಕೂಡ ಅಲ್ಲ, 16ನೇ ಒಂದು ಅಂಶ ಕೂಡ ಅಲ್ಲ. ಕಲಾಂ ನಾರ್ಹಂತಿ ಷೋಡಶೀಂ, ಅಷ್ಟು ದೊಡ್ಡ ಫಲ ಅದಕ್ಕಿದೆಯಂತೆ. ಸ್ವರ್ಗ ಮೋಕ್ಷಪ್ರದಾಹ್ಯೇಷ, ಸ್ವರ್ಗವನ್ನು ಮುಕ್ತಿಯನ್ನು ಕೊಡುವಂಥದ್ದು ಏಕಾದಶಿ. ಜೊತೆಗೆ ಶರೀರ ಆರೋಗ್ಯದಾಯಿನಿ ಅಂತ ಹೇಳಿದ್ದಾರೆ ಏಕಾದಶಿಯ ಬಗ್ಗೆ. ಸ್ವಲ್ಪ ಆರೋಗ್ಯನೂ ಕೊಡುತ್ತೆ. ತಿಂದರೆ ಆರೋಗ್ಯ ಅಲ್ಲ, ತಿಂದರೆ ಜೀವನ ಅಂತ, ಹೆಚ್ಚು ತಿಂದರೆ ಮರಣ ಅಂತ, ರೋಗ ಅಂತ ಅಲ್ಲೇ ಇದೆ ಅಂತ. ಅನ್ನದ ಬಗ್ಗೆ ಇಷ್ಟು ನಾವು ಜವಾಬ್ದಾರಿ ವಹಿಸಿದ್ರು ಕೂಡ ಸಾಲದು ಅಂತ. ನಾವು ನಮ್ಮ ಬಾಯಲ್ಲಿ ನೀವು ಕೇಳಿರ್ತೀರಿ ಇದಕ್ಕಿಂತ ಮುಂಚೆ, ಅನ್ನ ಶಬ್ದಾರ್ಥವೇ ಹಾಗೆ ಅಂತ. ಅನ್ನ ಅಂದರೆ ತಿನ್ನಲು ಪಡುವುದು ಅಂತ, ಇನ್ನೊಂದರ್ಥ ಅನ್ನ ಅಂದರೆ ತಿನ್ನುವುದು ಅಂತ. ನಾವು ಯಾವುದನ್ನು ತಿಂತೇವೋ ಅದಕ್ಕೆ ಅನ್ನ ಅಂತ ಹೆಸರು, ನಮ್ಮನ್ನು ಯಾವುದು ತಿನ್ನುತ್ತೋ ಅದಕ್ಕೂ ಅನ್ನ ಅಂತ ಹೆಸರು. ಸಂಸ್ಕೃತದ
ಅಂದರೆ ವ್ಯಾಕರಣದ ಚಮತ್ಕಾರ ಅದೊಂದು. ಅದೇ ಶಬ್ದಕ್ಕೆ ಎರಡು ವ್ಯತ್ಯಸ್ತವಾದ ಅರ್ಥಗಳಿದೆ ಅಂತ. ನಾವು ಯಾವುದನ್ನು ತಿಂತೇವೋ ಅದು ಅನ್ನ, ನಮ್ಮನ್ನು ಯಾವುದು ತಿನ್ನುತ್ತೋ ಅದು ಅನ್ನ. ಚೂರು ಹೆಚ್ಚು ಕಡಿಮೆ ಆದರೆ ನಮ್ಮನ್ನು ಯಾವುದು ತಿನ್ನುತ್ತೋ ಅಂತ ಅಷ್ಟೇ. ಸರಿ ತಿಂದೇ ಇದ್ದರೆ ನಮ್ಮನ್ನು ತಿನ್ನುತ್ತೆ ಅದು. ಸರಿಯಾಗಿ ಸೇವಿಸಿದರೆ ನಾವು ಅದನ್ನು ತಿಂತೇವೆ. ಹುಲಿ ಸವಾರಿ ಮಾಡಿದಾಗೆ ಅದು ಅನ್ನ ಅಂದರೆ. ಈಗ ನಾವು ಗಟ್ಟಿ ಇರುವಲ್ಲಿವರೆಗೆ ಹುಲಿ ಮೇಲೆ ಕೂತು ನಾವು ಗುರಿ ಕಡೆ ಹೋಗ್ತಾ ಇರ್ಬೋದು. ನಾವು ಏನಾದರೂ ಹೆಚ್ಚು ಕಡಿಮೆ ಆಯಿತೋ ಮುಗೀತು, ಹುಲಿಗೆ ನಾವು ಅನ್ನ ಅಂತ. ಆಮೇಲೆ ಹಾಗೆ ನಮಗೆ ಗೊತ್ತಿಲ್ಲ, ಆದರೆ ಊಟ ಮಾಡೋದನ್ನು ಹುಲಿ ಸವಾರಿ ಮಾಡೋದೇ ಅದು ಅಂತ, ಬೇರೆ ಏನೂ ಅಲ್ಲ ಅಂತ. ಜವಾಬ್ದಾರಿ ಇದೆ ತುಂಬ. ತಿನ್ನಬೇಕಾದದನ್ನು ತಿನ್ನಬೇಕು, ಮತ್ತು ತಿನ್ನಬೇಕಾದಷ್ಟನ್ನು ತಿನ್ನಬೇಕು, ತಿನ್ನಬೇಕಾದ ಹಾಗೆ ತಿನ್ನಬೇಕು. ಈ ಮೂರು ಇದ್ದರೆ ಅದು ನಮಗೆ ಆಹಾರ, ಅದು ನಾವು ಅದನ್ನು ತಿಂತಾ ಇರ್ತೇವೆ. ಯಾವುದು ವ್ಯತ್ಯಾಸ ಆದರೂ ಅದು ನಮ್ಮನ್ನು ತಿಂತಾ ಇರುತ್ತೆ ಅಂತ. ಹಾಗಾಗಿ ಶರೀರ ಆರೋಗ್ಯದಾಯಿನಿ. ನಾವೆಲ್ಲ ಹೆಚ್ಚು ಕಡಿಮೆ ಮಾಡಿರ್ತೇವಲ್ಲ ಬೇರೆ ಸಮಯದಲ್ಲಿ, ಕಡಿಮೆ ಮಾಡಿರೋದಿಲ್ಲ, ಹೆಚ್ಚು ಮಾಡಿರ್ತೇವೆ ಬೇರೆ ಸಮಯದಲ್ಲಿ. ಒಂದು ಚೂರಾರು ಬ್ಯಾಲೆನ್ಸ್ ಆಗಬೇಕು ಅಂದರೆ ಮಧ್ಯೆ ಮಧ್ಯೆ ಇದು ಬಂದರೆ, ಏಕಾದಶಿ ಬಂದರೆ ಅಷ್ಟರ ಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ ಅದು ಅಂತ. ಹಾಗಾಗಿ ಲಂಘನಂ ಪರಮೌಷಧಂ ಅಂತ. ಲಂಘನ ಒಂದು ಹಿಂದೊಂದು ದಿನ ಹೇಳಿದ್ದೇವೆ ಲಂಘನದ ಬಗ್ಗೆ. ಲಂಘನ ಅಂದರೆ ಹಾರಿಬಿಡೋದು. ಹಾರಿಬಿಡೋದು ಅಂದರೆ ಈ ದಶಮಿ ದಿನ ಊಟ ಮಾಡಿರ್ತೇವೆ, ಏಕಾದಶಿಗೆ ಊಟ ಮಾಡದೆ ದ್ವಾದಶಿಗೆ ಊಟ ಮಾಡಿದರೆ ಈ ಹಾರಿ ಮುಂದಕ್ಕೆ ಹೋಗೋದು ಅಂತ. ಊಟದ ವಿಷಯದಲ್ಲಿ ಮಧ್ಯೆ ಮುಂದೆ ಅಲ್ಲಿಲ್ಲ, ಖಾಲಿ ಅದು ಅಂತ. ಇಲ್ಲಿಂದ ನೀವು ಅಲ್ಲಿಗೆ, ದಶಮಿಯಿಂದ ಊಟ ಸೀದಾ ದ್ವಾದಶಿಗೆ ಲಂಘನ ಅಂತ ಹೆಸರು ಅದಕ್ಕೆ. ಒಂದು ಹೊತ್ತು ಬಿಟ್ಟರೆ, ಒಂದು ದಿನ ಬಿಟ್ಟರೆ ಅದಕ್ಕೆ ಲಂಘನ ಅಂತ ಹೆಸರು. ಇದು ದೊಡ್ಡ ಔಷಧವಂತೆ, ಪರಮ ಔಷಧಂ ಲಂಘನ ಅಂತ ಅನ್ನೋದು. ಹಾಗಾಗಿ ಸಮತೋಲನವನ್ನು ಕೊಡುತ್ತೆ ಇದು ಒಂದು. ಇನ್ನು ಪಾಪ ಪರಿಹಾರದ ವಿಷಯ ನಾವು ಮಾತಾಡ್ತಾ ಇರುತ್ತಾನೆ, ಅದ್ರ ಬಗ್ಗೆ ಕೂಡ ಪದ್ಮಪುರಾಣ ಒಂದು ಮಾತನ್ನು ಹೇಳುತ್ತೆ. ಇದಕ್ಕೆಲ್ಲ ತುಂಬ ವಿಸ್ತಾರ ಇದೆ. ಸಮಯದ ಮಿತಿಯಿಂದಾಗ ನಾವು ಬೇಗ ಬೇಗ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಪದ್ಮಪುರಾಣ ಒಬ್ಬಾಕೆ ಕಥೆ ಹೇಳುತ್ತೆ ನೋಡಿ. ಇದು ಒಬ್ಬ ಆಕೆ ಕಥೆ ಇದು, ಹಾಗಾಗಿ ನೀವೆಲ್ಲರೂ ಮಾಡ್ಬೋದು, ಇದನ್ನು ಮಾಡುವಂಥದ್ದು ಇದು. ಈಗ ಪದೇ ಪದೇ ನಿಮಗೆ ಆ ಪ್ರಶ್ನೆ ಬರುತ್ತೆ ಅಂತ ಗೊತ್ತು, ಇದು ನಾವು ಮಾಡೋದು ಬರುತ್ತೆ ಇದು ಅಂತ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಅಂತ ಗೊತ್ತಿದ್ದೇನೆ. ಹಾಗಾಗಿ ಮೊದಲೇ ನಿಮ್ಗೆ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೇವೆ. ಒಬ್ಬಾಕೆ ಅವಳು ಕತೆ ಹೇಳೋಕ್ಕೋದ್ರೆ ಮತ್ತೆ ಉದ್ದಾಗುತ್ತೆ. ಇಷ್ಟು ಅಂದ್ಕೊಳ್ಳಿ ನೀವು, ತುಂಬ ಪಾಪ ಮಾಡಿದವಳು ಅಂತ, ವಿಪರೀತ ಪಾಪ ಮಾಡಿದವಳು ಅಂತ, ಪಾಪಮಯಿ ಅಂಥವಳು ಅಂತ. ಅವಳು ಸ್ವರ್ಗಕ್ಕೆ ಹೋದ್ಲಂತೆ. ಅವಳನ್ನು ಯಮದೂತನ ಮುಟ್ಲಿಕ್ಕಾಗಿಲ್ವಂತೆ. ಯಾಕೆಂದರೆ ಅವಳು ಯಾವುದೋ ಸಿಟ್ಟಿಗೆ ಉಪವಾಸ ಮಾಡಿಲ್ಲಂತೆ ಅವತ್ತು ಏಕಾದಶಿ ದಿನ. ಇದೆಲ್ಲ ಅಂದರೆ ಇದಕ್ಕೆ ಅರ್ಥವಾದ ಅಂತ ಹೆಸರು ಅದಕ್ಕೆ. ಅಂದರೆ ಏಕಾದಶಿ ಬಗ್ಗೆ ನಮ್ಗೆ ಆಸಕ್ತಿ ಬರಲಿ ಅನ್ನೋ ಕಾರಣಕ್ಕೆ ಅನ್ನೋದು ಏನು ಮಾಡುತ್ತೆ ಅನ್ನೋದನ್ನು ಪರ್ಯಾಯವಾಗಿ ಹೇಳೋದು. ಅಲ್ಲಿ ಯಾವುದೋ ಕೋಪದಲ್ಲಿ ಅವಳು ಉಪವಾಸ ಇದ್ಲಂತೆ ಅವತ್ತು ಅಂತ. ಅವಳು ಮುಟ್ಟೋಕ್ಕೆ ಹೆದರದಂತೆ ಯಮದೂತರು. ಏಕಾದಶಿ ಹೋದು ಉಪವಾಸ ಬೇರೆ ಮಾಡಿದಾಳೆ ಅಂತ. ಯಾಕೆ ಬೇಕಪ್ಪ ನಮಗೆ ದೊಡ್ಡರ ಸಹವಾಸ ಬೇಡ ಅಂತ. ನಿರ್ಮಲಾ ಸಹ ಬಭೂವಹ, ಆಕೆ ನಿರ್ಮಲಳಾದಳು, ಆಕೆ ಶುದ್ಧಳಾದಳು ಅಂತ. ಇನ್ನು ಅನೇಕ ಸಂಗತಿಗಳು ಸೇರಿರ್ತೇವೆ ಅಲ್ಲಿ. ಆದರೆ ನಮಗೆ ಅವ್ರು ಹೇಳ್ತಿರೋದೇನು ಅಂದರೆ ಈ ದಾರಿ ಇದೆ ಅಂತ, ಪಾಪ ಪರಿಹಾರಕ್ಕೆ ಏಕಾದಶಿ ದಿನದ ಉಪವಾಸದ ಒಂದು ದಾರಿ ಇದೆ ಅಂತ. ಅಂಥ ಪಾಪಿ ಕೂಡ ಪವಿತ್ರಳಾದಳು ಆಕಸ್ಮಿಕವಾಗಿ ಅಂತ. ಶಿವರಾತ್ರಿ ಮಹತಿಯ ಬಗ್ಗೆ ಇದರಲ್ಲಿ ಹೇಳ್ತಾರೆ, ಗುರುಚರಿತ್ರೆಯಲ್ಲಿ ಗೋಕರ್ಣದಲ್ಲಿ ಅದು ಭಾಳ ವಿಶೇಷವಾಗಿದೆ ಅದು. ಅವಳು ಮಹಾಪಾಪಿ, ಅವಳಿಗೆ ಏನೂ ಸಿಗಲಿಲ್ಲ, ಭಿಕ್ಷುಕಿ ಆಗಿದ್ಲು. ಅವಳು ಮಾಡಿದ ಏನೇನೋ ಅಂದರೆ ವ್ಯವಸ್ಥೆ ಮಾಡ್ಕೊಂಡು ಜೀವನದಲ್ಲಿ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದ್ಲು. ಗೋಕರ್ಣದಲ್ಲಿ ಭಾಳ ಜನ ಭಿಕ್ಷುಕರು ಇರ್ತಾರೆ ಶಿವರಾತ್ರಿ ಸಮಯದಲ್ಲಿ, ಭಾಳ ಜನ ಬರ್ತಾರಲ್ಲ, ಮತ್ತು ಅವ್ರ ಧಾರ್ಮಿಕ ಭಾವನೆ ಬೇರೆ ಇರುತ್ತಲ್ಲ, ಹಾಗಾಗಿ ಏನಾದರೂ ಕೊಡ್ತಾರೆ, ದಾನಗೇನ ಮಾಡ್ತಾರೆ. ಹಾಗಾಗಿ ಭಿಕ್ಷುಕರು ದೊಡ್ಡ ಸಾಲ ಇರುತ್ತೆ ಆ ಸಮಯದಲ್ಲಿ. ಅವಳಿಗೆ ಏನೂ ಸಿಗಲಿಲ್ಲ ಅವತ್ತು, ಹಾಗಾಗಿ ಉಪವಾಸ ಆಯಿತು ತಾನೇ ಶಿವರಾತ್ರಿ ದಿನ ಅಲ್ಲಿ. ಮತ್ತು ಅವಳು ಏನೋ ಬೇಡ್ತಾ ಇದ್ಲು. ಅವಳು ಒಂದು ಪತ್ರ ಹಾಕಿದಂತೆ ಕೈಗೆ. ನೋಡಿದ್ರೆ ಪತ್ರ ಕುರುಡಿ ಬೇರೆ. ಅವಳು ಪತ್ರ ಅದು ಇದೇನು ಏನು ಉಪಯೋಗ, ತಿನ್ನೋಕ್ಕೇನು ಬರುತ್ತೆ, ಉಪಯೋಗ ಏನು ಅಂತ ಎಸದ್ಲಂತೆ. ಹೋಗಿ ಲಿಂಗದ ಮೇಲೆ ಬಿತ್ತದು, ಎಸ್ತಿದ್ದು ಅಂತ. ಆತ್ಮಲಿಂಗದ ಮೇಲೆ ಅವಳು ಯಾವುದೋ ಲಿಂಗದ ಮೇಲೆ ಬಿತ್ತದು. ಅವಳು ಪವಿತ್ರಳಾದಳು ಅಂತ, ಅವಳು ಉದ್ಧಾರ ಆಯಿತು ಅಂತ. ಇದು ಅರ್ಥವಾದ ಅಂತ ಹೆಸರು ಇದಕ್ಕೆಲ್ಲ. ಇದು ಪ್ರರೋಚನೆ ಅಂತ, ನಮಗೊಂದು ಪ್ರೇರಣೆ ಬರಲಿ ಅಂತ. ಅಂದರೆ ಇಂತಿಂಥವರು ಕೂಡ ಉದ್ಧಾರ ಆಗಿದ್ದಾರೆ ನೋಡು ಅಂತ. ಬೇರೆ ಬೇರೆ ಸಂಗತಿಗಳು ಸೇರಿರ್ತವೆ, ಮುಹೂರ್ತ ಕೂಡ ಬಂದಿರುತ್ತೆ ಅಲ್ಲಿ. ನಮಗೂ ಇನ್ನೇನೊಂದು ಸಂಗತಿ ಸೇರಿ ಬರುತ್ತೆ, ಯಾರಿಗೂ ಗೊತ್ತು. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದಾಗ್ಬಿಡ್ಬೋದು ಅಂತ. ಹಾಗಾಗಿ ಅಂಥವಳೊಬ್ಬಳು ಉದ್ಧಾರವಾಗಿದ್ದನ್ನು, ಏಕಾದಶಿ ಉಪವಾಸದ ಮೂಲಕ ಪಾಪ ಪರಿಹಾರ ಮಾಡಿಕೊಂಡಿದ್ದನ್ನು, ಯಮದೂತರು ಅವಳ ಬಗ್ಗೆ ಭಯಪಟ್ಟಿದ್ದನ್ನು ಪದ್ಮಪುರಾಣ ಉಲ್ಲೇಖ ಮಾಡುತ್ತೆ. ಇಷ್ಟು ಹೇಳ್ತಾ ಜೊತೆಗೆ ಕೆಲವು ಜವಾಬ್ದಾರಿಯನ್ನು ಹೇಳ್ತಾರೆ. ಏನಂದರೆ ಉಪವಾಸಕ್ಕೆ ದಾಸನಾಗಬೇಡ. ಉಪವಾಸವನ್ನು ನಿನ್ನ ದಾಸನನ್ನಾಗಿ ಸ್ವೀಕರಿಸಿ
ಅದನ್ನು ಏಣಿಯಾಗಿ ಮಾಡಿಕೊಂಡು ಪರಮಾತ್ಮ ಭಾವಕ್ಕೆ ಇರು. ಈ ಅಡಿಕ್ಷನ್ ಕೆಲವು ಇರುತ್ತೆ ಅಂತಂದರೆ ಎಲ್ಲದಕ್ಕೂ. ಈಗ ಉದಾಹರಣೆಗೆ ಈಗ ಜ್ಯೋತಿಷ ಅಂತ ಅಂದ್ಕೊಳ್ಳಿ. ಜ್ಯೋತಿಷ ಶಾಸ್ತ್ರ ಒಳ್ಳೆಯದೇ, ಎಲ್ಲ ಶಾಸ್ತ್ರಗಳ ಪೈಕಿ ಇದು ಒಂದು ಶಾಸ್ತ್ರ. ಅದು ಏನು ಮಾಡುತ್ತೆ ಅಂದರೆ ಕಾಲದ ಮೂಲಕವಾಗಿ ಬದುಕನ್ನು ನಿರೂಪಣೆ ಮಾಡುತ್ತೆ. ಅದು ಕಾಲಗಳು ಹೇಗಿದೆ ಅಂತ ಅದರ ಮೂಲಕ ಬದುಕನ್ನು ನಿರೂಪಣೆ ಮಾಡುತ್ತೆ. ಅದು ಯಾವ ಕಾಲ ಒಳ್ಳೆಯದು, ಯಾವ ಕಾಲ ಕೆಟ್ಟದ್ದು, ಯಾವ ಕಾಲದಲ್ಲಿ ಏನೇನಿದೆ, ನೀನು ಹುಟ್ಟಿದ ಕಾಲದಲ್ಲಿ ಏನೇನಿತ್ತು, ನಿನ್ನ ಬದುಕು ಹೇಗಿರುತ್ತೆ, ಅದನ್ನು ಸಾಂದರ್ಭಿಕವಾಗಿ ಬಳಸ್ಕೊಂಡು ನಾವು ಒಳ್ಳೆಯದಾಗ್ಬೋದು. ಆದರೆ ಅದಕ್ಕೆ ಅಂತ ಹೊರಟು ಕೊನೆಗೆ ಅದರ ಅಡಿಕ್ಷನ್ ಶುರುವಾಗ್ಬಿಟ್ರೆ ಜ್ಯೋತಿಷ್ಯದ್ದು, ಅದು ಈ ಹೆಜ್ಜೆ ಇಡ್ಲೋ ಬೇಡವೋ ಫೋನ್ ಜ್ಯೋತಿಷಿಗೆ ಅದಲ್ಲ. ಹಾಗೆ ಎಲ್ಲೂ ಹೇಳಿಲ್ಲ, ಆ ಥರ ಮಾಡೋಕ್ಕೆ ಎಲ್ಲೂ ಹೇಳಿಲ್ಲ. ನಾನು ಒಂದು ಮಿತಿಯಲ್ಲಿ ಬೆಳೆಸಿ ಅದನ್ನ. ಪ್ರತಿಯೊಂದು ಶಾಸ್ತ್ರವನ್ನು ಕೂಡ ಒಂದು ಮಿತಿಯಲ್ಲಿ. ಈಗ ವಾಸ್ತುವಿನ ಹುಚ್ಚು ಅತಿಯಾಗಿ ನಿಜವಾದ ವಾಸ್ತು ಮರೆಯಾಗಿ ಈ ಕನ್ನಡಿ ವಾಸ್ತು ಇನ್ನೊಂದು ವಾಸ್ತು ಏನೇನೋ ಎಲ್ಲ ಬಂದು ಅಂದರೆ ದೋಷ ಎಲ್ಲ ಪರಿಹಾರ ಆಗಿಬಿಡುತ್ತೆ ಅಂತ. ಏನಂತ ತಗೊಂಡು ಅಲ್ಲಿ ಇಟ್ಬಿಡು ಅಂತ, ಆ ಕಡೆ ಕಿಟಕಿ ಮೇಲೆ ಇಟ್ಬಿಟ್ಟು ಹೋಯ್ತು ಅಂತ ಎಲ್ಲ ಅಂತ. ಇಂಥದ್ದೆಲ್ಲ ಅಂದರೆ ಅದೆಲ್ಲ ವಿಕಾರಗಳು ಮತ್ತು ಅತಿ ಅಂತ ಅದು ಅಂತ. ಹಾಗೆಲ್ಲ ಇಲ್ಲ. ಅದಕ್ಕೆ ಒಂದು ಜಾಗ ಇದೆ, ಆ ಜಾಗ ಕೊಡು, ಆಮೇಲೆ ನಿನ್ನ ಕೆಲಸ ನೀವು ಮಾಡ್ತಾಯಿರು. ಜ್ಯೋತಿಷ್ಯನೇ ಇಡೀ ಜೀವನ ಮಾಡಿಬಿಟ್ರೆ ಉಳಿದಿದ್ದು ಮಾಡೋಕ್ಕೆ ಯಾವಾಗ ಸಮಯ? ನಿಜವಾದ ಜೀವನ ಮಾಡೋದು ಯಾವಾಗ? ಯಾವಾಗಲೂ ಒಂದು ಸತಿ ವಿಮರ್ಶೆ ಮಾಡು. ಯಾಕೆ ಅಂದರೆ ನೀನು ಏನು ಮಾಡಬೇಕು ಅನ್ನೋಕ್ಕೆ ಒಂದು ಮಾರ್ಗದರ್ಶನ ಸಿಗುತ್ತೆ ನಿಮಗೆ ಅಲ್ಲಿ. ಅದು ಮಾಡ್ಕೊಂಡು ಮುಂದೆ ಹೋಗ್ತಾ ಇರು ಅಂತ. ಹಾಗೆ ಉಪವಾಸ ಕೂಡ ಒಂದು ಗೀಳಾಗಿಬಿಟ್ರೆ ಕೆಲವರು ನೋಡಿ ಮಿತಿಮೀರಿ ಮಾಡ್ತಾ ಇರ್ತಾರೆ, ಪದೇ ಪದೇ ಮಾಡ್ತಾ ಇರ್ತಾರೆ, ಮಿತಿಮೀರಿ ಮಾಡ್ತಾ ಇರ್ತಾರೆ, ಅದೊಂಥರ ವ್ಯಸನ ಆಗಿಬಿಡುತ್ತೆ ಅಂತ. ಹಾಗಾಗಿ ಹಾಗೆಲ್ಲ ಅಲ್ಲ ಅಂತ. ಉಪವಾಸವನ್ನು ನಿನ್ನ ಏಣಿಯಾಗಿ ಬಳಸ್ಕೊಳ್ಬೇಕು ನೀನು, ಅದಕ್ಕೆ ದಾಸನಾಗಬೇಡ. ಅದು ನಿನಗೆ ಸಾಧನ, ಪರಮಾತ್ಮ ಭಾವವನ್ನು ಇರೋದಕ್ಕೆ ಸಾಧನ ಅಂತ. ಹಾಗಾಗಿ ಅಂದರೆ ಹೇಗಾತ ಹಾಗೆ ಅದನ್ನು ಬಳಸೋದ್ರ ಬಗ್ಗೆ ಪದ್ಮಪುರಾಣ ಏನು ಹೇಳುತ್ತೆ ನೋಡಿ. ಭಗವಂತನ ಕಥಾಶ್ರವಣಕ್ಕೆ, ಭಗವದ್ಭಾವಕ್ಕೆ ವಿಘ್ನವಾಗುವ ಪಕ್ಷದಲ್ಲಿ ಅಂತಹ ಉಪವಾಸವು ಶ್ರೇಷ್ಠವಲ್ಲ, ಅದು ವಿಹಿತವಲ್ಲ. ಅದಕ್ಕಿಂತಲೂ ಭಗವಂತನ ಕಥಾಶ್ರವಣಕ್ಕೆ ಸಹಾಯ ಮಾಡುವ ಭೋಜನವೇ ಶ್ರೇಷ್ಠ ಅಂತ. ಇದನ್ನು ಪದ್ಮಪುರಾಣವೇ ಹೇಳಿದೆ ಅಂತ. ಅವರಿಗೆಲ್ಲ ಆ ಜವಾಬ್ದಾರಿ ಇದೆ. ತುಂಬ ಹೇಳಿದ್ದಾರೆ, ಉಪವಾಸ ಖಂಡಿತ ಮಾಡು, ಮಾಡದೇ ಇರಬೇಡ, ನೀನು ಹೀಗೆಲ್ಲ ಮಾಡಿದ್ರೆ ಇಂಥ ಪಾಪ ಬರುತ್ತೆ ಎಲ್ಲ ಹೇಳಿದ್ದಾರೆ. ಹೇಳಿಕೊಂಡು ಕೊನೆಯಲ್ಲಿ ಹೇಳಿದ ಮಾತೇನು ಅಂದರೆ, ಹಾಗಂತ ಅದನ್ನು ಹೇಗೆ ಮಾಡಬೇಕು ಹಾಗೆ ಮಾಡಿದೆ, ತೊಂದರೆ ಮಾಡ್ಕೋಬೇಡ ಅಂತ. ಉಪವಾಸವೇ ನಿನ್ನ ಭಕ್ತಿಗೆ ಭಂಗವಂತರೋದಾದರೆ ಮಾಡಬೇಡ ಅಂತ. ಮತ್ತು ಉಪವಾಸಕ್ಕೆ ಕೆಲವು ಈಗ ಅಶಕ್ತರಿಗೆ ಕೆಲವು ಪರಿಹಾರಗಳನ್ನು ಹೇಳಿದೆ. ಅಶಕ್ತರಿಗೆ ಈಗ 8 ವರ್ಷದ ಕೆಳಗಿನವರಿಗೆ ಹೇಳಿಲ್ಲ ಮಾಡು ಅಂತ ಹೇಳಿಲ್ಲ, 80 ವರ್ಷದ ಮೇಲಿನವರಿಗೆ ಮಾಡು ಅಂತ ಹೇಳಿಲ್ಲ, ಗರ್ಭಿಣಿ ಸ್ತ್ರೀಯರಿಗೆ ಮಾಡು ಅಂತ ಹೇಳಿಲ್ಲ, ಇನ್ನೊಂದು ಜೀವ ಇದೆ ಅದ್ರ ಪ್ರಶ್ನೆ ಇದೆ, ಮಾಡು ಅಂತ ಹೇಳಿಲ್ಲ. ಯಾವುದೋ ರೋಗ ಇದೆ, ಇನ್ಯಾವುದೋ ದೌರ್ಬಲ್ಯ ಇದೆ, ಮಾಡು ಅಂತ ಹೇಳಿಲ್ಲ. ಯಾಕೆಂದರೆ ಅನುಕೂಲಕ್ಕಿಂತ ತೊಂದರೆ ಆಗ್ಬೋದು, ಜಾಸ್ತಿ ಪ್ರತಿಕೂಲಗಳು ಬರ್ಬೋದು ಅಂತ. ಅಶಕ್ತರಿಗೆ ಏನೋ ಶಾರೀರಿಕವಾದ ತೊಂದರೆ ಇದೆ, ಮಾಡಿದ್ರಿಂದಲೇ ತುಂಬ ಸಮಸ್ಯೆ ಆಗುತ್ತೆ, ಹಾಗೆ ಮಾಡಬೇಡ ಅಂತಲೇ ಹೇಳ್ತಾ ಇರೋದು. ಆಗ ಮಾಡಬೇಡ ಅಂದರೆ ಮನಸ್ಸು ಇಚ್ಛೆ ತಿನ್ನು ಅಂತಲ್ಲ, ಆಗಲೂ ನೀವು ಮಾಡ್ಬೋದು ಅಂತ, ಬೇರೆ ಥರ ಮಾಡ್ಬೋದು ಅಂತ. ಹೇಗೆ ಮಾಡ್ಬೋದು ಅಂತಂದರೆ, ಈಗ ಹಗಲಲ್ಲ, ಈಗ ಹಗಲು ಉಪವಾಸ ಇರು, ರಾತ್ರಿ ಊಟ ಮಾಡು. ಊಟ ಮಾಡು ಅಂದರೆ ಏನು? ಊಟ ಅಲ್ಲ. ಈಗ ನಕ್ತಂ ಹವಿಷ್ಯ ಅನ್ನಂ, ಮಾಮೂಲಿ ಅನ್ನ ಅಲ್ಲ, ನೈವೇದ್ಯದ ಈಗ ಹವಿಷ್ಯ ಅನ್ನಂ, ಭಗವದರ್ಪಿತವಾಗಿರ್ತಕ್ಕಂಥ ಅನ್ನ, ಹವಿಸ್ಸಾಗಿರ್ತಕ್ಕಂಥ ಅನ್ನವನ್ನು ಸೇವಿಸೋ ಮಾಡ್ಬೋದು. ಅಥವಾ ಅನೌದನಂ, ನಿನ್ನ ಮುಖ್ಯ ಆಹಾರವನ್ನು ಬಿಡು, ಊಟ ಬಿಡು. ಅದೀಗ ಅಕ್ಕಿ ನಿನ್ನ ಮುಖ್ಯ ಆಹಾರ ಆಗಿದ್ದರೆ ಅಕ್ಕಿಯನ್ನು ಬಿಡು, ಗೋಧಿ ಮುಖ್ಯ ಆಹಾರ ಆಗಿದ್ದರೆ ಗೋಧಿಯನ್ನು ಬಿಡು, ಜೋಳ ಮುಖ್ಯ ಆಹಾರವಾಗಿದ್ದರೆ ಅದು ಮುಸುರೆ ಅಂತ, ಆ ಮುಖ್ಯ ಆಹಾರ ಅಂತ. ಅದರ ಬದಲಿಗೆ ಬೇರೆ ಆಹಾರವನ್ನು ಸೇವನೆ ಮಾಡು ಆ ದಿನ. ಫಲಂವ, ಈಗ ಹವಿಷ್ಯ ಅನ್ನ ಅಥವಾ ಅನ್ನವಲ್ಲದೆ ಬೇರೆ ಗೋಧಿಯೋ ಮತ್ತೊಂದೋ ರಾಗಿಯೋ ಅಂಥದ್ದು ಅನ್ನ ಪ್ರಧಾನ ಆಹಾರವಾಗಿದ್ದವರಿಗೆ, ಅಥವಾ ಫಲ ಅಥವಾ ತಿಲ ಅಥವಾ ಕ್ಷೀರ ಅಥವಾ ನೀರು ಅಥವಾ ಆಜ್ಯ ತುಪ್ಪ ಅಥವಾ ಪಂಚಗವ್ಯ ವಾಯು, ಉತ್ತರೋತ್ತರ ಶ್ರೇಷ್ಠ ಅಂತ. ನಿಂಗೆ ಏನೂ ಕೂಡದೇ ಇದ್ದರೆ ಅನ್ನನೇ ಊಟ ಮಾಡಲೇಬೇಕಾ, ಮಾಡದೆ ಬೇರೆ ದಾರಿ ಇಲ್ವಾ? ಭಗವದರ್ಪಿತವಾದ ಅನ್ನವನ್ನು, ಹವಿಸ್ಸಾಗಿರ್ತಕ್ಕಂಥ ಅನ್ನವನ್ನು ಸೇವಿಸು. ಸ್ವಲ್ಪ ಶಕ್ತಿ ಇದೆಯಾ, ಅನ್ನ ಬೇಡ, ನೀನು ಬೇರೆ ಯಾವುದಾದ್ರು ಸೇವನೆ ಮಾಡು, ಅನ್ನಕ್ಕಿಂತ ಶ್ರೇಷ್ಠ ಅದು. ಇನ್ನೂ ಶಕ್ತಿ ಇದೆಯಾ, ಫಲಾಹಾರ ಮಾಡು. ಇನ್ನೂ ಇದೆಯಾ, ತಿಲಾಹಾರ ಮಾಡು. ಅದಕ್ಕಿಂತ ನಿನಗೆ ಶಕ್ತಿ ಇದ್ದರೆ
ಕ್ಷೀರ ಸೇವನೆ ಮಾಡಿ ಅದನ್ನು ಆ ಸಮಯವನ್ನು ಕಳಿ. ಇನ್ನೂ ಗಟ್ಟಿ ಇದ್ದರೆ ನೀರು, ಮತ್ತು ಗಟ್ಟಿ ಇದ್ದರೆ ತುಪ್ಪ ಗಟ್ಟಿ ಇರಬೇಕಾಗತ್ತೆ. ಬರೀ ತುಪ್ಪ ಸೇವನೆ ಮಾಡಿಕೊಂಡು ಇರೋದಕ್ಕೂ ಕೂಡ ಗಟ್ಟಿ ಇರಬೇಕಾಗತ್ತೆ. ಪಂಚಗವ್ಯ ಇನ್ನೂ ಶ್ರೇಷ್ಠ, ಪಂಚಗವ್ಯ ಅನ್ನೋದು ಅದಕ್ಕಿಂತಲೂ ಕೂಡ. ಕೊನೆಯದು ವಾಯು, ಸರ್ವಶ್ರೇಷ್ಠ. ಅದು ವಾಯುಭಕ್ಷ ಅಂದರೆ ನಿರಾಹಾರವಾಗಿರುವಂಥದ್ದು, ಕೇವಲ ವಾಯು ಸೇವನೆ ಮಾಡ್ಕೊಂಡಿರೋವಂಥದ್ದು ಎಲ್ಲಕ್ಕಿಂತ ಶ್ರೇಷ್ಠ. ಅದಕ್ಕೆ ಈ ಫಲಾಹಾರದ ಬಗ್ಗೆ ನಿಮಗೆಲ್ಲ ಗೊತ್ತು. ಫಲಾಹಾರವನ್ನು ಹೇಗೆಲ್ಲ ಮಾಡ್ತಾರೆ ಉಪವಾಸ ಏಕಾದಶಿ ದಿನ. ಅದಕ್ಕೆ ಅವರು ರಂಗಪ್ರಿಯರು ಹೇಳೋರು, ಭಾಳ ಚೆನ್ನಾಗಿ ಹೇಳೋರು ಅವರು ರಂಗಪ್ರಿಯರು. ಅನೇಕರು ಮೊದಲಿಂದ ಇರೋವಂಥದ್ದು ಬಿಡೋದು. ಏಕಾದಶಿ ದಿನ ಯಾರೋ ಅದು ಉಪ್ಪಿಟ್ಟಿನ ರಾಶಿಯಿಂದ ಕೂತಿರೋದು ಅಂತ, ಅವನು ಕಾಣ್ತಾ ಇಲ್ಲ, ಉಪ್ಪಿಟ್ಟಿನ ರಾಶಿ ಕಾಣ್ತಾ ಇದೆ ಮುಂದ್ಗಡೆಗೆ ಅಂತ. ಅದು ಹೇಳಿದಿಲ್ಲ, ಅನೌದನ ಮತ್ತೆ ಅನ್ನ ಊಟ ಮಾಡಬೇಡ ಅಂತ ಹೇಳಿದಿಲ್ಲ. ಅನ್ನದ ಬದಲು ಗೋಧಿ ಏನು ಉಪ್ಪಿಟ್ಟು ಅಂತ. ಆ ಉಪ್ಪಿಟ್ಟಿನ ರಾಶಿ ಹೇಗಿದೆ ಅಂದರೆ ಈ ತಿನ್ನೋನೇ ಕಾಣ್ತಾ ಇಲ್ಲ ಅಂತ. ಅದಕ್ಕೆ ಒಂದು ಪ್ರಶ್ನೆ, ಉಪ್ಪಿಟ್ಟಿನ ರಾಶಿ ಹಿಂದೆ ಕೂತಿರೋದು ಯಾರು ಅಂತ. ನಾನು ಸುಬ್ಬಯ್ಯ ಏಕಾದಶಿ ಉಪವಾಸ ಮಾಡ್ತಾ ಇದ್ದೇನೆ ಅಂತ ಗೊತ್ತಿಲ್ವ ನನಗೆ ಅಂತ. ಇದೆಲ್ಲ ಅಲ್ಲ. ಇಂಥ ವಿಕಾರಗಳನ್ನೆಲ್ಲ ಮಾಡೋಕ್ಕೆ ಅಂತ ನೀವು ಊಟ ಮಾಡದೆ ವಾಸಿ. ನೀನು ಇರು, ನೀನು ಎಲ್ಲರಂಗೆ ಇರು, ನೀನು ತೊಂದರೆ ಇಲ್ಲ. ಆದರೆ ಇಂಥ ವಿಕಾರವಾದ ಪರ್ಯಾಯಗಳನ್ನು ಮಾಡಬೇಡ. ಮಿತಿಯಲ್ಲಿ ಅಂದರೆ ಎಷ್ಟೋ ಅಷ್ಟು ಮಾಡಿದರೆ ವಿಷಯ ಬೇರೆ. ಆಚೆ ಮನೆ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಅದು ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಇದು ಬೆಳಗಿನ ವಿಷಯ ಆಯಿತು ಅಷ್ಟೇ. ಪ್ರಾತಃ ಫಲಾಹಾರ ವೈಭವ ಅಂತ ಇದು ಅಂತ. ಪ್ರಾತಃ ಫಲಾಹಾರ ವೈಭವ ಹೀಗೆ. ಆಮೇಲೆ ಮಧ್ಯಾಹ್ನದ ಬೇರೆ ಬೇರೆ ಇದೆ, ಬೆಳಗ್ಗೆಗೂ ಮಧ್ಯಾಹ್ನಕ್ಕೂ ಮಧ್ಯೆ ಬೇರೆ ಬೇರೆ ಇದೆ. ಮತ್ತು ಇದೆಲ್ಲ ಅಲ್ಲ, ಅದೆಲ್ಲ ಮಾಡಬೇಡಿ ಅಂತ. ಹಾಗಾಗಿ ಹೇಳಿದೆ ಅದಕ್ಕೊಂದು ಅಂದರೆ ಒಂದು ಮರ್ಯಾದೆ ತಿಳ್ಕೊಂಡು ಮಾಡಿ ಅದನ್ನು, ಯಾಕೆ ಹೇಳ್ತಾ ಇದ್ದಾರೆ ಅದನ್ನು ಅಂತ. ಅದನ್ನೇ ದುರುಪಯೋಗ ಮಾಡಿದರೆ ಹೇಗೆ ಅಂತ. ಹಾಗಾಗಿ ಹಾಗೆಲ್ಲ ಮಾಡಬೇಡಿ ಅಂತ. ಇನ್ನು ಜಾಗರಣೆ ಮಾಡಬೇಕು ಅಂತ. ಏಕಾದಶಿ ದಿನ ಜಾಗರಣೆ ವಿಶೇಷ. ಶಿವರಾತ್ರಿಗೂ ಕೂಡ ಹಾಗೆ ಜಾಗರಣೆ ವಿಶೇಷ, ಜಾಗರಣೆ ಮಾಡಬೇಕು ಅಂತ. ಜಾಗರಣೆ ಅಂದರೆ ಏನು ಅಂದರೆ ನಿದ್ದೆ ಮಾಡದೇ ಇರೋದು ಅಂತಲ್ಲ. ಜಾಗರಣೆಗೋಸ್ಕರ ಏನೆಲ್ಲ ಮಾಡಿಬಿಡ್ತಾರೆ. ಈಗ ಊಟಕ್ಕೆ ಕೆಲವರು ಏಕಾದಶಿ ಮಾಡುವವರು ಸ್ನಾನ ಮಾಡಿದರೆ ಊಟದ ನೆನಪಾಗ್ಬಿಡುತ್ತೆ ಅಂತ ಸ್ನಾನವೇ ಮಾಡೋದಿಲ್ಲ ಏಕಾದಶಿ ದಿನ. ನೀನು ಯಾಕೆ ಮಾಡಬೇಕು ಅಂತ ನಾವು ಕೇಳೋದು. ಅದು ಅಂದರೆ ಶರೀರದಲ್ಲಿ ಸ್ನಾನ ಮಾಡ್ತಿರಾಗೆ ಮುಂದೆಲ್ಲ ನೆನಪಾಗತ್ತಲ್ಲ, ಹಿಂದಿನ ಮಾಡದೇ ಇದ್ಬಿಡೋದು ಅಂತ. ಇದೆಲ್ಲ ಅಲ್ಲಪ್ಪ ಅಂತ. ಹಾಗೆ ಜಾಗರ ಮಾಡು ಅಂದರೆ ನಿದ್ದೆ ಮಾಡದೇ ಇದ್ಬಿಡೋದು. ನಿದ್ದೆ ಮಾಡದೇ ಇರೋದು ಹಾಗೆ ಇಸ್ಪಿಟ್ ಆಡು ಅಂತ ಅಲ್ಲ, ಸಿನಿಮಾ ನೋಡು ಅಂತ, ಹಾಳು ಪಟ್ಟಂಗ ಮಾಡ್ತಾ ಕೂರು, ಅದೆಲ್ಲ ಅಲ್ಲ. ಅವ್ರು ನಿದ್ದೆ ಮಾಡಬೇಡ ಅಂತ ಹೇಳಿದ್ದು ಶ್ರೇಷ್ಠವಾದ ಕಾಲಪ್ಪ, ಹಾಳು ಮಾಡಬೇಡ, ಅದನ್ನು ಬಳಸ್ಕೋ ಲಘೋಸ್ಮರಣೆಗೆ ಅಂತ. ಉಪಾಸನೆಗೆ ತುಂಬ ಶ್ರೇಷ್ಠವಾದ ಕಾಲ, ಅದಕ್ಕೆ ಬಳಸ್ಕೊ ಅಂತ ಹೇಳಿದ್ದವರು. ಅದು ಬಿಟ್ಟು ನೀವು ಏನೇನೋ ಮಾಡೋದಾದರೆ ನಿದ್ದೆ ಮಾಡೋದು ಒಳ್ಳೆಯದು ಅದರ ಬದಲು. ಇದು ಇಲ್ಲ ಅದು ಇಲ್ವಲ್ಲಪ್ಪ, ಪಾಪ ಸಂಪಾದನೆ ಮಾಡ್ತಾ ಇದೆಯಾ ನೀನು ಅಂತ. ಹಾಗಾಗಿ ಅದೆಲ್ಲ ಮಾಡಬಾರ್ದು ಅಂತ. ಆದರೆ ಏಕಾದಶಿಯ ರಾತ್ರಿ ಗೀತ, ನೃತ್ಯ, ವಾದ್ಯ ಇದೆಲ್ಲ ಮಾಡು, ನಾದಾನುಸಂಧಾನ ಅಂದರೆ ಅದರ ಮೂಲಕ ಭಗವಂತನನ್ನು ಸೇರೋ ಅವತ್ತು ಅಂತ. ಗೀತಗಳ ಮೂಲಕ, ವಾದ್ಯಗಳ ಮೂಲಕ ಅಥವಾ ನೃತ್ಯಗಳ ಮೂಲಕ ಇದೆಲ್ಲ ಮಾಡಬೇಕಂತೆ ಅವತ್ತು. ಹಾಗೆ ಜಾಗರವನ್ನು ಈ ರೂಪದಲ್ಲೇ ಮಾಡು, ತುಂಬ ಚೆಂದ ಹಾಗೆ ಮಾಡಿದರೆ. ಇದೆಲ್ಲ ಮಾಡೋ ಪದ್ಧತಿ ಇತ್ತು. ಏಕಾದಶಿಗೆ ತಾಳೆ ಮೊದಲೇ ಮಾಡೋದು ರಾತ್ರಿ, ಹೀಗೆಲ್ಲ ಇತ್ತು ಹಿಂದೆ. ಅದು ಉದ್ದೇಶ ಬೇರೆ. ಈ ತಾಳೆ ಮೊದಲೇ ಆದರೂ ಕೂಡ ಅದು ಅಂದರೆ ಎಲ್ಲೆಲ್ಲೋ ಹೋಗ್ಬಿಟ್ರೆ ಅರ್ಥ ಇಲ್ಲ ಅಂತ. ಅದು ಭಗವತ್ ಪರವಾಗಿದ್ದರೆ, ಭಗವದ್ಭಾವದಲ್ಲಿ ನಮ್ಮನ್ನು ನಿಲ್ಲಿಸೋ ಹಾಗಿದ್ದರೆ ಅದು ಪೂಜೆ, ಅದು ಉಪಾಸನೆ, ನಾರಾಯಣ ಪೂಜೆ ಅಂತ ಹೇಳಿದ್ವಲ್ಲ ಏಕಾದಶಿ ಅಂದರೆ. ಈ ರೂಪದಲ್ಲಿ ಕೂಡ ಮಾಡ್ಬೋದು ನಾರಾಯಣ ಪೂಜೆಯನ್ನು ಅಂತ. ಇನ್ನು ಕೊನೆಯದಾಗಿ ಏಕಾದಶಿ ಹಿಂದೆ ಮುಂದೆ ಹೇಗಿರಬೇಕು ಅಂತ ನಿನ್ನೆ ಹೇಳಿದ್ದು ಅಂತ ನೆನಪು ನಮಗೆ. ದಶಮಿ ರಾತ್ರಿ ಪಟ್ಟಾಗಿ ಅದೇನು ಜೀರ್ಣ ಆಗದೇ ಇರೋಂಥ ಕಲ್ಲಿನಂಥ ಆಹಾರ ಸೇವನೆ ಮಾಡಿ ಏಕಾದಶಿಗೆ ಹಸುವಾಗೋದಿಲ್ಲ ಅವನಿಗೆ ಅಂತ, ಅಜೀರ್ಣ ಆಗುತ್ತೆ ಅಂತ. ಆದರೆ ಹೇಗೆ ಹೇಳಿದ್ದಾರೆ ಅಂದರೆ ದಶಮಿ ಬಗ್ಗೆ ಏನು ಹೇಳಿದ್ದಾರೆ ನೋಡಿ. ದಶಮಿ ದಿನ ಏಕಭುಕ್ತ ಮಾಡಬೇಕು. ದಶಮಿ ದಿನ ಒಂದೊತ್ತು ಊಟ ಮಾಡಬೇಕು. ಏಕಾದಶಿ ವ್ರತವಾಗಿ ಮಾಡುವಂಥವ್ರು ದಶಮಿಯನ್ನು ಏಕಭುಕ್ತ ಮಾಡಬೇಕು, ಒಂದು ಹೊತ್ತು ಊಟ ಮಾಡಬೇಕು. ದಶಮಿ ದಿನ ಬ್ರಹ್ಮಚರ್ಯದಲ್ಲಿರಬೇಕು. ಕಂಚಿನ ತಟ್ಟೆಯಲ್ಲಿ ಭೋಜನ ಮಾಡಬಾರ್ದು. ದಶಮಿ ದಿನ ಹಗಲು ನಿದ್ದೆ ಮಾಡಬಾರ್ದು. ಆ ದಿನ ಒಂದೇ ಊಟ ಅಂತಾದರೂ ಕೂಡ ಮಿತಿಮೀರಿ ಭೋಜನ ಮಾಡಬಾರ್ದು. ಮಿತಿಮೀರಿ ಪಾನಗಳನ್ನು ಮಾಡಬಾರ್ದು, ಕುಡಿಯೋದು ಜಾಸ್ತಿ ಆ ಥರದ್ದು ಮಾಡಬಾರ್ದು. ಮಾಂಸಾಹಾರ ಸದೃಶವಾದ ಆಹಾರಗಳು ನಿಷಿದ್ಧ ದಶಮಿಗೆ. ಹಾಗೆ ದಶಮಿಗೆ ತಾಂಬೂಲ ಸೇವನೆ ಮಾಡಬೇಡ.
ಜೂಜಾಡಬೇಡ ದಶಮಿ ದಿನ, ಯಾವಾಗಲೂ ಜೂಜಾಡಬೇಡ. ಅವತ್ತಂತೂ ಬೇಡ ಅಂತ, ಜೂಜು ಬೇಡ ಅವತ್ತು. ಮದ್ಯಪಾನ ಮಾಡಬೇಡ, ಅಸತ್ಯ ಭಾಷಣ, ಸುಳ್ಳು ಹೇಳಿಬೇಡ ದಶಮಿ ದಿನ. ಅವತ್ತು ಒಂದಾರು ದಿನ ಸುಳ್ಳು ಹೇಳಿಬಿಡಪ್ಪ ಅಂತ. ನೆಲದ ಮೇಲೆ ಹಾಸಿದ ಹಾಸಿಗೆಯಲ್ಲೇ ಮಲಗು, ಮಂಚದ ಮೇಲೆಲ್ಲ. ಅಂದರೆ ಆ ಮೋಡಿಗೆ ನಾವು ಹೋಗೋವಂಥದ್ದು ಅಂತ, ಆ ಮೋಡಿಗೆ ನಾವು ಹೋಗೋವಂಥದ್ದು ಅಂತ. ದಶಮಿಯಿಂದಲೇ ಪ್ರಾರಂಭ ಆಗಬೇಕು ಅದು ಅಂತ. ಈಗ ಸಂಧ್ಯಾ ಕಾಲದಲ್ಲಿ ಧ್ಯಾನ ಮಾಡು ಅಂದರೆ ಅದಕ್ಕಿಂತ ಸ್ವಲ್ಪ ಮುಂಚೆ ತಯಾರಿ ಶುರು ಮಾಡಬೇಕು. ಈಗ 6 ಗಂಟೆಗೆ ನಾವು ಧ್ಯಾನಕ್ಕೆ ಕೂರೋದು ಅಂತಂದರೆ, ಈಗ 6 ಗಂಟೆಗೆ 5 ನಿಮಿಷದವರೆಗೂ ಸೀರಿಯಲ್ ನೋಡ್ತಾ ಇದ್ದರೆ ನೀವು ಧ್ಯಾನ ಮಾಡಿದ್ರೆ ಆ ಸೀರಿಯಲ್ನೇ ಧ್ಯಾನ ಮಾಡ್ತಾ ಇರ್ತೀರಿ ನೀವು ಅಂತ. ನಿಜವಾದ ಧ್ಯಾನ ಆಗೋದಿಲ್ಲ. ಮುಂಚೆ ತಯಾರಿ ಶುರು ಆಗಬೇಕು ಅದರದ್ದು ಅಂತ, ಪೂರ್ವದಲ್ಲೇ ಹಾಗೆ ಏಕಾದಶಿಯ ಸಿದ್ಧತೆ ದಶಮಿಗೆ ಶುರುವಾಗಬೇಕು ಅಂತ. ಆ ಪೂರ್ವ ಸಿದ್ಧತೆ ದಶಮಿ ದಿನ. ಮತ್ತು ದ್ವಾದಶಿಗೆ ಇನ್ನೂ ಆ ಮೂಡಲ್ಲಿ ಇರಬೇಕು ನಾವು ಅಂತ. ಏಕಾದಶಿ ಕಳೆದ ಮೇಲೂ ಕೂಡ ಅದನ್ನು ಇನ್ನೂ ಸ್ವಲ್ಪ, ಈಗ ಪ್ರಾಣಾಯಾಮ ಮಾಡಿ ಧ್ಯಾನ ಎಲ್ಲ ಮಾಡಿ ಆದಮೇಲೆ ಇದ್ದಕ್ಕಿದ್ದಾಗ ಗೆದ್ದು ಓಡಬೇಡ ಕೆಲಸಕ್ಕೆ ಅಂತ ಹೇಳುತ್ತೆ ಯೋಗಶಾಸ್ತ್ರ. ಸ್ವಲ್ಪ ಹೊತ್ತು ಕೂತು ಮೌನ ಸಾಧನ ಅಂತ ಹೆಸರು ಅದಕ್ಕೆ. ಸುಮ್ಮನೆ ಸ್ವಲ್ಪ ಹೊತ್ತು ಕೂತಿರು, ಆ ಸೌಖ್ಯವನ್ನು ಅನುಭವಿಸು, ಆ ಸ್ಥಿತಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಇರು ಅಂತ. ಹಾಗೆ ದ್ವಾದಶಿ ದಿನವೂ ಕೂಡ ಏಕಭುಕ್ತ, ಒಂದೊತ್ತು ಊಟ ಮಾಡಬೇಕು ದ್ವಾದಶಿ ದಿನವೂ. ರಾತ್ರಿ ಭೋಜನ ಇಲ್ಲ ಅವತ್ತು, ಹಗಲು ನಿದ್ದೆ ಎಲ್ಲ ಮಾಡಬೇಡ. ಇದೆಲ್ಲ ಅದಕ್ಕೂ ಅನ್ವಯ, ದ್ವಾದಶಿಗೂ ಅನ್ವಯ. ಈ 3 ಕೂಡ ಹರಿದಿನಗಳು, ದಶಮಿ, ಏಕಾದಶಿ, ದ್ವಾದಶಿ, ಈ 3 ಹರಿದಿನಗಳು. ಏಕಾದಶಿ ಮಾಡ್ತಿದ್ದವನು ಕೂಡ ದ್ವಾದಶಿನ ಪ್ರತ್ಯೇಕವಾಗಿ ಮಾಡ್ಬೋದು. ದ್ವಾದಶಿಗೂ ಪ್ರತ್ಯೇಕವಾದ ಆಚರಣೆ ಇದೆ ಅದಕ್ಕೆ. 3 ದಿನಗಳ ಪರ್ವ ಅದು ಅಂತ. 15 ದಿನದಲ್ಲಿ ಮಾಡಿಬಿಟ್ರೆ ಕೊನೆ ಪಕ್ಷ 15 ದಿವಸದಲ್ಲಿ 3 ದಿನ, ತಿಂಗಳಲ್ಲಿ 6 ದಿನ ನಾವು ಒಳ್ಳೆಯವರಾಗ್ತೇವೆ ಅಂತ. ಎಷ್ಟೆಷ್ಟೋ ಸಾಧನೆ ಆಗಿಬಿಡುತ್ತೆ ಆ ಒಂದೊಂದು ವ್ರತವನ್ನು ಮಾಡಿದರೆ ಅಂತ. ಮತ್ತು ಯಾರು ಮಾಡ್ಬೋದು ಅಂದರೆ, ಪುನಃ ಹೇಳಿದರು ಯಾರು ಮಾಡ್ಬೋದು ಅನ್ನೋ ಶಿವಧರ್ಮ ಏನು ಹೇಳುತ್ತೆ ಅಂದರೆ, ವೈಷ್ಣವೋ ಮಾತ ಶೈವೋವ ಕುರಿಯಾದ ಏಕಾದಶಿ ವ್ರತಂ. ವೈಷ್ಣವನಾಗಲಿ ಶೈವನಾಗಲಿ ಅಂತ ಹೇಳಿದ್ದು ಯಾವುದು ಅಂದರೆ, ವೈಷ್ಣವ ಧರ್ಮ ಹೇಳಿದ್ದಲ್ಲ, ಶಿವಧರ್ಮ ಹೇಳಿತು ಅದನ್ನು ಅಂತ. ನೀನು ಶೈವನಾದರೂ ಕೂಡ ಮಾಡ್ಬೋದು. ವೈಷ್ಣವನಾದರೆ ವಿಶೇಷ ಆಯಿತು, ಶೈವನಾದರೂ ಕೂಡ ಮಾಡು. ಹಾಗೆ ಶಿವರಾತ್ರಿ ಇದೆ, ವೈಷ್ಣವನೂ ಮಾಡಬೇಕು ಅಂತ ಲೆಕ್ಕ ಶಿವರಾತ್ರಿಯನ್ನು. ಇದನ್ನು ಈ ಭಕ್ತರಿಗೆ ಆ ದೇವರು ನಿಷಿದ್ಧ ಅಂತಿಲ್ಲ. ಮತ್ತು ಆ ದೇವರು ಒಳ್ಳೇದು ಮಾಡ್ತಾನೆ ಇವರಿಗೆ, ಈ ಭಕ್ತನಿಗೆ. ನಿನ್ನ ಶೈವೋಪಾಸನೆಗೆ ವಿಷ್ಣು ಒಳ್ಳೇದು ಮಾಡ್ತಾನೆ. ನಿನ್ನ ಶೈವನಾಗಿ ಕೂಡ ಏಕಾದಶಿಯನ್ನು ಮಾಡು. ನಿನ್ನ ಶಿವೋಪಾಸನೆಗೆ ವಿಷ್ಣುವಿನ ಕೃಪೆ ಸಿಗುತ್ತೆ, ನಿನಗೆ ವಿಷ್ಣುವಿನ ಅನುಗ್ರಹ ಸಿಗುತ್ತೆ. ಮತ್ತು ಜನರಲಾಗಿಯೇ ಸಾಧನೆಗೆ ಒಳ್ಳೆಯದಾಗಿರ್ತಕ್ಕಂಥ ಕಾಲ ಅದು. ಆ ಕಾಲವನ್ನು ವ್ಯರ್ಥ ಮಾಡಬೇಡ. ಹಾಗಾಗಿ ಎಲ್ಲರೂ ಅದನ್ನು ಮಾಡ್ಬೋದು, ಮಾಡಬೇಕಾದ್ದು. ಹಾಗಾಗಿ ಸರ್ವರಿಗೆ ವಿಹಿತವಾಗಿರ್ತಕ್ಕಂಥ ಒಂದು ವ್ರತ, ಪಾಪ ಪರಿಹಾರ ಮತ್ತು ಭಗವತ್ ಪ್ರಾಪ್ತಿಗೆ ಸಾಧನವಾಗಿದ್ದು, ಆರೋಗ್ಯವನ್ನು ಕೊಡುವಂಥದ್ದು ಅಂತ ಏಕಾದಶಿ. ಹರೇ ರಾಮ.